ಪರಿಶುದ್ಧನ್ 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 ಯೇಸಪ್ಪ, ನಿನಗೆ ಸ್ತೋತ್ರ 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 ಸ್ವಾಮಿ. ಅಪ್ಪ, ಇದು ಅಪ್ಪ ಪರಿಶುದ್ಧವಾದ ಈ ದಿನದಲ್ಲಿ ಸ್ವಾಮಿ ನಿನ್ನ ನಾಮದಲ್ಲಿ ಪ್ರಾರ್ಥಿಸುವಾಗ ಯೇಸಪ್ಪ, ನನ್ನ ದೇವರು, ಮಕ್ಕಳು ಇಲ್ಲದ ಹಾಗೆ ನೆರಳಾಡುವಂಥ ಒಂದೊಂದು ಸ್ತ್ರೀಯರ ಗರ್ಭವನ್ನು ಮುಟ್ಟು ರಾಜ ಅಪ್ಪ, ಅವರ ಗರ್ಭಗಳನ್ನು ತೆರೆಯ ಮಾಡು. ಮಕ್ಕಳಿಲ್ಲದೆ ಅಪ್ಪ ಕರ್ತನು ಹಲ್ಲೇಲುಯ ಅಳುತ್ತಾ ಕುಂತುಕೊಂಡಿರುವ ನಿನ್ನ ಮಕ್ಕಳ ಕೂಗನ್ನು ನೀನು ಕೇಳು. ಅವರ ಕೂಗಿಗೆ, ಅವರ ಪ್ರಾರ್ಥನೆಗೆ ತಕ್ಕ ಹಾಗೆ ಉತ್ತರವನ್ನು ಒದಗಿಸು. ಕಷ್ಟ ಕಾಲದಲ್ಲಿ ಮೊರೆಯಿಡಿರಿ, ನಾನು ನಿಮಗೆ ಉತ್ತರವನ್ನು ಕೊಡುತ್ತೇನೆಂಬುದಾಗಿ ಹೇಳಿದಂಥ ಸ್ತ್ರೀಗಳ ಕೂಗನ್ನು ಕೇಳು ರಾಜ ಅಪ್ಪ. ಅವರು ಯಾವ ಯಾವ ವಿಷಯಗಳಲ್ಲಿ ಪ್ರಾರ್ಥಿಸ್ತಾಯಿದ್ದಾರೋ ಆ ವಿಷಯಗಳಲ್ಲಿ ಅದ್ಭುತ ಕಾರ್ಯಗಳು ನಡೆಯಬೇಕು. ಬಂಜಿತನದಲ್ಲಿ ಇರುವ ಒಂದೊಂದು ಮಕ್ಕಳು ಬಂಜಿತನದ ಅನುಭವಗಳು ಬಿಟ್ಟು ಹೋಗಲಿ ಸ್ವಾಮಿ. ಸಹಾಯವನ್ನು ಮಾಡು. ಸಂಪೂರ್ಣವಾಗಿ ಮಹಿಮೆಂದು ಮನೆಯಲ್ಲಿ ಕರ್ತನು ಹಲ್ಲೇಲುಯಪ್ಪ. ಯಾರೆಲ್ಲ ಪ್ರಾರ್ಥನೆಯಲ್ಲಿ ಕೊರತೆ ಉಳ್ಳವರಾಗಿದ್ದರೆ ಆ ಕೊರತೆಗಳನ್ನು ನೀಗಿಸಿ ಪ್ರಾರ್ಥನಾ ಆತ್ಮದಿಂದ ಮಕ್ಕಳನ್ನು ತುಂಬಿಸಿ ಆಶೀರ್ವದಿಸು, ನಡೆಸು. ನಾನು ಪ್ರಾರ್ಥಿಸ್ತಾ ಇದ್ದೇನೆ, ಆದ್ರೂ ನನ್ನ ಮನೆಯಲ್ಲಿ ಸಮಾಧಾನ ಇಲ್ಲ, ನಾನು ಪ್ರಾರ್ಥಿಸ್ತಾ ಇದ್ದೇನೆ, ನನಗೆ ಗರ್ಭವಿಲ್ಲ ಎಂಬುದಾಗಿ ಹೇಳಿಕೊಳ್ಳುವ ಪ್ರತಿಯೊಂದು ಸ್ತ್ರೀಯರ ಕೂಗನ್ನು ಕೇಳಿ ಸ್ವಾಮಿ. ಅವರ ಕಷ್ಟಗಳಿಂದ, ಅವರ ವೇದನೆಗಳಿಂದ ಬಿಡುಗಡೆಯನ್ನು ಮಾಡು. ಒಂದು ವೇಳೆ ಮಕ್ಕಳಿದ್ದು ಕರ್ತನೆ ಹಲ್ಲೇಲುಯ ತಾಯಂದಿರು ಮಾತು ಕೇಳದಂತೆ ಕೆಟ್ಟ ದುರ್ಚಟಕ್ಕೆ ಒಳಪಟ್ಟಿದ್ದರೆ ಅಂತಹ ತಾಯಂದಿರ ಪ್ರಾರ್ಥನೆಯನ್ನು ಕೇಳಿ ಆ ಮಕ್ಕಳನ್ನು ದುರ್ಚಟದಿಂದ ಬಿಡುಗಡೆಯನ್ನು ಮಾಡು ಅಪ್ಪ. ಕರ್ತನ ಪ್ರತಿಯೊಂದು ಕುಟುಂಬದಲ್ಲಿ ಗಂಡ ಹೆಂಡತಿ ಮಕ್ಕಳಲ್ಲಿ ಐಕ್ಯತೆ ಕೊಡು. ಮಕ್ಕಳು ಕರ್ತನೆ ತಾಯಿ ತಂದೆಯ ಮಧ್ಯದಲ್ಲಿ ಐಕ್ಯತೆ ಕೊಡು. ಕುಟುಂಬಗಳನ್ನು ಐಕ್ಯತೆಯನ್ನು ಕೆಡಿಸ್ತಿರುವಂಥ ಸೈತಾನನ ಸಕಲ ಶಕ್ತಿ ಸ್ವಾಮಿ, ಪರಂಪರೆಯ ಕರ್ತನೆ ಪಾಪದ ಕಾರ್ಯಗಳು ಕುಟುಂಬಗಳನ್ನು ಪ್ರಾರ್ಥನೆ ಜಪವೀರ ಕುಟುಂಬಗಳನ್ನು ಬಿಟ್ಟು ತೊಲಗಬೇಕಾಗಿ ಪ್ರಾರ್ಥಿಸ್ತದನೆ. ನಿನ್ನ ಅಗ್ನಿ ಆತ್ಮ ಒಬ್ಬೊಬ್ಬರ ಮೇಲೆ ಇಳಿದು ಬರಲಿ. ಈ ಪ್ರಾರ್ಥನೆ ಯಾರೆಲ್ಲ ಯೂಟ್ಯೂಬ್ ಚಾನಲ್ ಮೂಲಕವಾಗಿ ಕೇಳ್ತಾ ಇದ್ದಾರೋ, ಕೇಳದೆ ಇರುವ ಮಕ್ಕಳನ್ನು ಆಶೀರ್ವಾದ ಮಾಡು, ಕೇಳುವ ಮಕ್ಕಳನ್ನು ಆಶೀರ್ವಾದ ಮಾಡು. ಅವರು ಯಾವ ಕೆಲಸ ಮಾಡ್ತಾರೋ ಆ ಕೆಲಸಗಳನ್ನು ಸಫಲವನ್ನು ಪಡಿಸು, ಆಶೀರ್ವದಿಸು, ಅನಗರಿಸು, ಬರಪಡಿಸು, ನಡೆಸು ಸ್ವಾಮಿ. ಸಂಪೂರ್ಣವಾಗಿ ಮಹಿಮೆಂದು ಆಮೇನ್.